ವರದಿಯನ್ನು ಕೊಡಬೇಕು ಅಂತ ಹೇಳಿದೆ. ನಮ್ಮ ಏನು ಅಧಿಕಾರಿಗಳಿಗೆ ಸಮಿತಿ ಮಾಡಿದ್ವಲ್ಲ, ಆ ಸಮಿತಿ ವರದಿಯನ್ನು ಒಪ್ಪಿಸ್ತಾರೆ. ಮತ್ತು KCN ಅವರು, RCBನವರು ಅವರ ಅಭಿಪ್ರಾಯಗಳು, ಅವರು ಅಹವಾಲು ಏನಿದೆ ಅಂತ ಅವರು ತಿಳಿಸ್ತಾರೆ. ಚರ್ಚೆ ಮಾಡ್ತೀವಿ. ಮಾನ್ಯ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಅವರ ರೆಕಮೆಂಡೇಶನ್ಸ್ ಏನಿತ್ತು, ಎಷ್ಟರ ಮಟ್ಟಿಗೆ ಅದಕ್ಕೆ ಅನುಷ್ಠಾನ ಆಗಿದೆ ಅನ್ನೋದನ್ನು ನೋಡಿ ಆನಂತರ ತೀರ್ಮಾನ ತಗೊಳ್ತೀವಿ. ಸರ್, ಸರ್ಟೆನ್ ಕಂಡೀಷನ್ಸ್ ಹಾಕಿದ್ವಿ, ಆದರೆ ನಿಮ್ಮ ಅಭಿಪ್ರಾಯನೂ ಕೂಡ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ವಾಪಸ್ ತರಬೇಕು ಅನ್ನೋದು. ಇದು ಜನರ ಅಭಿಪ್ರಾಯ ಕೂಡ. ಹಾಗಾಗಿ ಈ ಸಡಿಲಿಕೆ ಏನಾದರೂ ಮಾಡಿ ಅದನ್ನು ಪರಿಗಣಿಸ್ಬೋದಾ? ಇಲ್ಲ, ಚರ್ಚೆ ಮಾಡ್ತೀವಿ ಇವತ್ತು. ಆನಂತರ ನಾನು ಸಂಜೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಿಗೆ ಬ್ರೀಫ್ ಮಾಡ್ತೀನಿ. ಯಾಕೆಂದರೆ ಕ್ಯಾಬಿನೆಟ್ಟು ನನಗೆ ಅಥರೈಸ್ ಮಾಡಿದರು. ನಾನು ಮತ್ತೆ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಕ್ಯಾಬಿನೆಟಿಗೆ ಬ್ರೀಫ್ ಮಾಡಬೇಕಲ್ವಾ. ಸೊ ಆನಂತರ ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ತೀವಿ. ಫೈನಲ್ ಕ್ಯಾಬಿನೆಟಲ್ಲಿ ಆಗುತ್ತೆ. ನಿಮ್ಮ MLAs ಗ್ರೂಪ್ ಮಾಡ್ಕೊಂಡು ಮತ್ತೆ ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ ಸರ್. BJP ಇದು ಮತ್ತೆ ಒಂದು ಕಡೆ VVIP ಟ್ರೀಟ್ಮೆಂಟ್ ಅಂದರೆ, ಮತ್ತೆ ಇನ್ನೊಂದು ಕಡೆ ನಿಮ್ಮ ಪಾರ್ಟಿಲೇ ಇದು ಗ್ರೂಪಿಸಮ್, ಅವರ ಕಡೆಯವರು ಹೋಗ್ತಿದ್ದಾರೆ, ಇವ್ರ ಕಡೆಯವರು ಹೋಗ್ತಿದ್ದಾರೆ ಅನ್ನೋ ಹೇಳಿಕೆಗಳು ಅಲ್ಲ. ಅವರು ಟೂರ್ ಹೋಗೋದಕ್ಕೆ ನಾನೇನು ಪ್ರತಿಕ್ರಿಯೆ ಮಾಡಬೇಕು ಹೇಳಿ? ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದ್ರೆ ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಖಾಸಗಿ ಅಂತಂದ್ರೆ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನು ಅಬ್ಜೆಕ್ಷನ್? ಅರೇ, ನೀವು ಒಳ್ಳೆ ಕತೆ ಕಣ್ರಿ. ಬೇರೆ ಇನ್ನೇನ ಕೇಳ್ರಪ್ಪ. ಹೌದು, ಕಳೆದ ಕ್ಯಾಬಿನೆಟ್ ಅಲ್ಲಿ SIR ಬಗ್ಗೆ ಚರ್ಚೆ ಆಗಿತ್ತು ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂಡ ಇಲ್ಲ, ನಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನ್ನೋ ಕಾರಣಕ್ಕಾಗಿ ಮುಂದಕ್ಕೆ ಹಾಕಿದ್ರು. ಇವತ್ತು ಅದು ಚರ್ಚೆ ಆಗ್ಬೋದು. ಯಾವ ರೀತಿ ವಿರೋಧ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ವಿರೋಧ ಮಾಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಅಲ್ಲ, ಚರ್ಚೆ ಆಗುತ್ತೆ, ಏನು ತೀರ್ಮಾನ ಅಂತ ಹೇಳೋಕ್ಕಾಗುತ್ತಾ ಈಗಲೇ? ಕಾನೂನು ಚೌಕಟ್ಟಲ್ಲಿ ಅದು ಒಂದು ರೀತಿಯಲ್ಲಿ ಚರ್ಚೆ ಆದಮೇಲೆ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ಮಾಡ್ತೇವೆ. ತಿಮ್ಮಾಪುರ ಅವರು ಬಂದಿದ್ರು, MB ಪಾಟೀಲ್ ಅವರು ಬಂದಿದ್ರು. ನಮ್ಮ ಇಲಾಖೆದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆಯಲ್ವಾ, ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ಕೆ ಬಂದಿದ್ದರು. ಅದೆಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವರೇನು ಹೇಳ್ತಾರೆ ಅದನ್ನು ನೋಡಿ ಪರಿಗಣಿಸ್ತೇವೆ.